ಸುದ್ದಿಸಾಕ್ಷಿ ನ್ಯೂಸ್ ಚಾನಲ್ಗೆ ಸ್ವಾಗತ. ಗೌರಿಬಿದನೂರು ನಗರದ ಅಂಬೇಡ್ಕರ್ ಸರ್ಕಲ್ನಲ್ಲಿ ಇಂದು ನೆರೆಯ ಆಂಧ್ರ ಪ್ರದೇಶದ ಉಪಮುಖ್ಯಮಂತ್ರಿ ನಟ ಪವನ್ ಕಲ್ಯಾಣ್ ಅವರ 60 ಅಡಿ ಬ್ಯಾನರ್ ಅನ್ನು ಅನಾವರಣಗೊಳಿಸಿ ಪಟಾಕಿ ಸಿಡಿಸಿ ಜಯಘೋಷಗಳನ್ನು ಮಾಡುತ್ತಾ ನಟ ಪವನ್ ಕಲ್ಯಾಣ್ ಅಭಿಮಾನಿಗಳು ಸಂಭ್ರಮದಿಂದ ಸಂಭ್ರಮಿಸಿದರು. ಈ ಸಂದರ್ಭದಲ್ಲಿ ನಟ ಪವನ್ ಕಲ್ಯಾಣ್ ಅವರ ಅಭಿಮಾನಿ ಹಾಗೂ ನಗರಸಭೆಯ ಮಾಜಿ ಅಧ್ಯಕ್ಷ KS ಅನಂತರಾಜು ಮಾತನಾಡುತ್ತಾ, ನಟ ಪವನ್ ಕಲ್ಯಾಣ್ ಕಳೆದ 10 ವರ್ಷಗಳಿಂದ ಜನಸೇನಾ ಪಕ್ಷವನ್ನು ಕಟ್ಟಿ ಬೆಳೆಸಿ ಆಂಧ್ರದ ಮೂಲೆ ಮೂಲೆಗಳಲ್ಲಿ ಮಿಂಚಿನಂತೆ ಸಂಚರಿಸಿ ಜನ ವಿರೋಧಿ ಭ್ರಷ್ಟ ಜಗನ್ಮೋಹನ್ ರೆಡ್ಡಿ ಅವರ YCP ಪಕ್ಷವನ್ನು ಧೂಳಿಪಟ ಮಾಡುವ ಮೂಲಕ ರಾಜಕೀಯ ರಂಗದಲ್ಲಿ ಒಂದು ಹೊಸ ಇತಿಹಾಸವನ್ನೇ ಸೃಷ್ಟಿ ಮಾಡಿರುವ ಪವನ್ ಕಲ್ಯಾಣ್ ದೀನ ದಲಿತರ ಕಲ್ಯಾಣಕ್ಕಾಗಿ ಶ್ರಮಿಸಲಿದ್ದಾರೆ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಪವನ್ ಕಲ್ಯಾಣ್ ಅವರ ಅಭಿಮಾನಿಗಳಾದ ಗ್ರಾಮ ಪಂಚಾಯಿತಿ ಸದಸ್ಯ ರಾಜಶೇಖರ್, ಹಿರೇಬಿದನೂರು ರಾಜಣ್ಣ, ಬೈಪಾಸ್ ರವಿ, ರಿಲಯನ್ಸ್ ವೆಂಕಟೇಶ್, ಫೋಟೋ ಶ್ರೀನಿವಾಸ್, ಕನ್ನಡ ಪವನ್, ಅಂಜಿ, ಹುದ್ಗೂರು ಶಿವಕುಮಾರ್, ಕಿರಣ್, ಸುಕೃತ್, ಯಾಸೀನ್, ಮಂಜುನಾಥ್, ನಾಗರಾಜ್, ಲೋಕೇಶ್, ಪ್ರವೀಣ್ ಹಾಗೂ ನೂರಾರು ಸಂಖ್ಯೆಯಲ್ಲಿ ನಟ ಪವನ್ ಕಲ್ಯಾಣ್ ಅಭಿಮಾನಿಗಳು ಸಂಭ್ರಮದಲ್ಲಿ ಭಾಗವಹಿಸಿದ್ದರು. ಹಿಂದೆ ನಡೆದಂಥ ವಿಧಾನಸಭಾ ಚುನಾವಣೆಯಲ್ಲಿ ಆಂಧ್ರ ಪ್ರದೇಶದಲ್ಲಿ ಬಿರುಗಾಳಿ ಎಬ್ಬಿಸಿ ಸುಂಟರಗಾಳಿಯಾದಂಥ ಶ್ರೀಯುತ ಪವನ್ ಕಲ್ಯಾಣ್ ಅವರ ನೇತೃತ್ವದಲ್ಲಿ, ಚಂದ್ರಬಾಬು ಅವರ ನೇತೃತ್ವದಲ್ಲಿ, ಮೋದಿಯವರ ನೇತೃತ್ವದಲ್ಲಿ ಭ್ರಷ್ಟ ಸರ್ಕಾರವನ್ನು ಪಕ್ಕಕ್ಕೆಸೆದು ಇಂದು ಮುಖ್ಯಮಂತ್ರಿಯಾಗಿ ನಾರಾ ಚಂದ್ರಬಾಬು ನಾಯ್ಡು ಮತ್ತು ನಮ್ಮ ನೆಚ್ಚಿನ ನಾಯಕರಂಥ ಪವನ್ ಕಲ್ಯಾಣ್ ಅವರು ಡೆಪ್ಯೂಟಿ CM ಆಗಿ ಮಂತ್ರಿಯಾಗಿ ಇವತ್ತು ಪದಗ್ರಹಣ ಮಾಡಿದ್ದಾರೆ. ಅವರಿಂದ ಒಳ್ಳೆಯ ಒಂದು ವಾತಾವರಣ ಸೃಷ್ಟಿ ಆದಂಗಾಗಿದೆ ಆಂಧ್ರ ಪ್ರದೇಶದಲ್ಲಿ. ಯಾಕೆಂದರೆ ಬರೀ ರಾಜಕಾರಣದಲ್ಲಿ ಬರೀ ರೌಡಿಸಮು, ಇನ್ನೊಂದು ಮತ್ತೊಂದು ವೈಯಕ್ತಿಕವಾಗಿ ನಿಂದನೆ ಮಾಡ್ತಕ್ಕಂಥದ್ದು ಪವನ್ ಕಲ್ಯಾಣ್ ಅವ್ರನ್ನ, ಚಂದ್ರಬಾಬು ನಾಯ್ಡು ಅವ್ರನ್ನ, ಇದು ರಾಜಕೀಯದಲ್ಲಿ ಒಳ್ಳೆಯದಲ್ಲ. ಇವತ್ತು ಬಡವರಿಗಾಗಿ ಸುಮಾರು 10 ವರ್ಷದ ಅವಿರತವಾಗಿ ಪವನ್ ಕಲ್ಯಾಣ್ ಅವರು ಶ್ರಮಿಸ್ತಾ ಇದ್ದಾರೆ. ಆ ಶ್ರಮದಿಂದ ಇವತ್ತು ಅವರು ಡೆಪ್ಯೂಟಿ CM ಆಗಲಿಕ್ಕೆ ಆಂಧ್ರ ಪ್ರದೇಶ ಜನತೆಗೆ, ನಮ್ಮ ಅಣ್ಣ ತಮ್ಮಂದರು ಅವಕಾಶ ಮಾಡಿಕೊಟ್ಟಿದ್ದಾರೆ. ಇನ್ನು ಮುಂದೆ ನಮಗನ್ಸಿದ ಮಟ್ಟಿಗೆ ಆಂಧ್ರ ಪ್ರದೇಶದ ಸುವರ್ಣ ಯುಗ ಆರಂಭ ಆಗುತ್ತೆ. ಏಕೆಂದರೆ ಪವನ್ ಕಲ್ಯಾಣ್ ಅವರು ಕಟ್ಟಕಡೆಯ ಬಡ ವ್ಯಕ್ತಿಯನ್ನು ಕೂಡ ವಿಚಾರಿಸಿ ತನ್ನ ನೋವನ್ನು ಸರ್ಕಾರದ ಗಮನಕ್ಕೆ ತಂದಿದ್ದರು. ಈಗ ಅವರ ಒಂದು ಸರ್ಕಾರದಲ್ಲಿ ಅವರೇ ಡೆಪ್ಯೂಟಿ CM ಆಗಿರೋದ್ರಿಂದ ಹೆಚ್ಚಿನ ಒಂದು ಬಡವರಿಗೆ, ದಲಿತರಿಗೆ, ಶ್ರಮಿಕರಿಗೆ ಎಲ್ಲ ಒಳ್ಳೆಯ ಅನುಕೂಲ ಆಗುತ್ತೆ ಅಂತ ಹೇಳ್ತಾ, ಒಳ್ಳೆಯದಾಗಲಿ ಪವನ್ ಕಲ್ಯಾಣ್ ಅವರಿಂದ, ಒಳ್ಳೆಯದಾಗಲಿ ಆಂಧ್ರ ಪ್ರದೇಶ ಜನತೆಗೆ ಒಳ್ಳೆಯದಾಗಲಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾರೆ.